ಎಲ್ಲಿದ್ರು ಎಫ್ ಐ ಆರ್ ಅಂದರೆ ಡೆಲ್ಲಿ ಎಕನಾಮಿಕ್ಸ್ ಅಫೆನ್ಸ್ ವಿಂಗ್ನವ್ರು ಮಾಡಿದ್ದಾರೆ ನೋಡಿ ಇಲ್ಲಿ ಅಂದರೆ ನೀವು ತನಿಖೆ ಶುರು ಮಾಡಿದ ಮೇಲೆ ಮಾಡಿರೋ ಎಫ್ ಐ ಆರ್ ಅಲ್ರಿ ಇದು ಅಂತ ಕೇಳಿದ್ದಾರೆ. ನೀವು ತನಿಖೆ ಶುರು ಮಾಡಿದ ಮೇಲೆ ಮಾಡಿದ ಎಫ್ ಐ ಆರ್ ಇದು. ಯಾವ ಎಫ್ ಐ ಆರಿನ ಆಧಾರದ ಮೇಲೆ ನೀವು ತನಿಖೆ ಇನಿಷಿಯೇಟ್ ಮಾಡಿದ್ರಿ ಅದನ್ನು ಫಸ್ಟ್ ಕೊಡಿ ಎಂದಿದ್ದಾರೆ. ಇಲ್ಲ, ಇಂಥದ್ದೊಂದು ಟೆಕ್ನಿಕಲ್ ಮಿಸ್ಟೇಕು ಈ ಪ್ರಕರಣದಲ್ಲಿ ಹೆಂಗಾಯಿತು ಅನ್ನೋದೇ ಗೊತ್ತಾಗ್ತಿಲ್ಲ. ಬೇಸಿಕ್ ನೀಡ್ ರೀ, ಒಂದು ಬೇಸಿಕ್ ನೀಡಲ್ವಾ? ಒಂದು ಎಫ್ ಐ ಆರ್ ಎಲ್ಲೋ ಒಂದು ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೂ ಆಯ್ತಪ್ಪ, ಯಾವುದು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ. ಒಂದು ಎಫ್ ಐ ಆರ್ನ ಆಧಾರದ ಮೇಲೆ ಅಲ್ಲಿ ಮನಿ ಲಾಂಡ್ರಿಂಗ್ ಅಂಶ ಬೆಳಕಿಗೆ ಬಂದಿದೆ, ಆದ್ದರಿಂದ ನಾವು ಇ ಸಿ ಐ ಆರ್ ದಾಖಲಿಸಿಕೊಂಡಿದ್ದೀವಿ ಅಂತ ತಾನೇ ಇಡಿ ಬಂದಿದ್ದಿಲ್ಲಿ. ಎಲ್ಲಿದೆ ಎಫ್ ಐ ಆರು? ಇಲ್ಲ. ಆದ್ದರಿಂದ ಚಾರ್ಜ್ ಶೀಟನ್ನು ತಿರಸ್ಕರಿಸಿದ್ದೇವೆ ಅಂತ ರೋಸ್ ಅವೆನ್ಯೂ ಕೋರ್ಟ್ ಹೇಳಿ ಕಳಿಸಿದೆ. ನಿಮ್ಮ ಚಾರ್ಜ್ ಶೀಟ್ ಕಾನೂನುಬದ್ಧವಾಗಿಲ್ಲ. ಈಗೇನು ಮಾಡ್ತಾರೆ ಗೊತ್ತಿಲ್ಲ. ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ಪ್ರಕರಣವನ್ನು ದಾಖಲಿಸಿದ್ದು, ಅದಕ್ಕೆ ಮೂಲ ಎಫ್ ಐ ಆರೇ ಇಲ್ಲ. ಇದು ಆ್ಯಕ್ಚುಲಿ 2014ರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಕೊಟ್ಟಿದ್ದ ಖಾಸಗಿ ದೂರು. ಸುಬ್ರಹ್ಮಣ್ಯಂ ಸ್ವಾಮಿ ಕೊಟ್ಟಿದ್ದ ಖಾಸಗಿ ದೂರು, ಅದರ ಮೇಲೆ ತನಿಖೆ ಮಾಡಿಬಿಟ್ಟಿದ್ದಾರೆ. ಎಫ್ ಐ ಆರೇ ಇಲ್ಲ.